आपके साथ सुहानी बहुगुना। खबर कर्नाटक के हुबली से है, जहां मंटूर रोड पर कब्रिस्तान में बन रही इंदिरा कैंटीन विवाद का कारण बन गया है। आरोप है कि इंदिरा कब्रिस्तान परिसर को तोड़कर कैंटीन का निर्माण किया जा रहा है। श्री राम सेना नेता प्रमोद मुधालिक ने इंदिरा कैंटीन के निर्माण स्थल का दौरा किया। इस पूरे मामले पर कांग्रेस विधायक प्रसाद अबैया ने प्रतिक्रिया देते हुए कहा कि ये राजनीति से प्रेरित विरोध है। वहां के लोगों ने इंदिरा कैंटीन के निर्माण का विरोध नहीं किया। कुछ लोग इसका राजनीतिक लाभ लेने के लिए विरोध कर रहे हैं। ಎಲ್ಲ ಆತ್ಮೀಯ ಬಂಧುಗಳನ್ನು ಸ್ವಾಗತ ಮಾಡುವ ಮೂಲಕ ಇವತ್ತು ವಿಶೇಷವಾಗಿ ಸುಮಾರು ಒಂದು 2-3 ದಿನದಿಂದ ಪತ್ರಿಕೆಯಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿನಾಕಾರಣ ಮಂಟೂರು ರಸ್ತೆಯಲ್ಲಿರುವಂತಹ ಹರಿಶ್ಚಂದ್ರ ಸ್ಮಶಾನದಲ್ಲಿ ಜಾಗ ಕಬಳಿಕೆ ಮಾಡ್ತಾ ಇದ್ದಾರೆ, ದಲಿತರ ಮೇಲೆ ಎಲ್ಲ ಒಂದು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇವರಿಗೆ ಇಂದಿರಾ ಕ್ಯಾಂಟೀನ್ ಮಾಡಲಿಕ್ಕೆ ದಲಿತರ ಭೂಮಿನೇ ಬೇಕಾಗಿತ್ತ ಅನ್ನುವಂಥದ್ದೆಲ್ಲ ಪ್ರಶ್ನೆಗಳನ್ನು ಮಾಧ್ಯಮದ ಮೂಲಕ ಕೇಳುವಂಥದ್ದು. ಜೊತೆಗೆ ಎಲ್ಲೋ ಒಂದು ಕಡೆ ಜನರ ಒಂದು ದಿಕ್ಕನ್ನು ಕೂಡ ತಪ್ಪಿಸ್ತಾ ಇದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡೋಣ ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವತ್ತು ನಿಮಗೆಲ್ಲ ಕೂಡ ನಾನು ಇಲ್ಲಿ ಇನ್ವೈಟ್ ಮಾಡಿದ್ದು. ಮೊದಲನೇದಾಗಿ ಹೇಳ್ಬೇಕಂತಂದರೆ, ನೀವೆಲ್ಲ ಮಾಧ್ಯಮ ಬಂಧುಗಳು ನಿಮಗೆಲ್ಲ ಗೊತ್ತಿದೆ, ಮಂಟೂರು ರಸ್ತೆಯಲ್ಲಿ ವಿಶೇಷವಾಗಿ 70% ಎಲ್ಲ ಕೂಡ ದಲಿತರೇ ವಾಸ ಮಾಡುವಂತಹ ಒಂದು ಪ್ರದೇಶವಾಗಿದೆ. ಬಹಳಷ್ಟು ಹಿಂದುಳಿದಂಥ ಪ್ರದೇಶ, ಬಹಳಷ್ಟು ನಿರ್ಲಕ್ಷ್ಯಪಟ್ಟಿತ್ತು. ಹಿಂದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಅಲ್ಲಿ ಯಾವುದೂ ಕೂಡ ಅಭಿವೃದ್ಧಿ ಇರಲಿಲ್ಲ. ನಾನು 2013ರಲ್ಲಿ ಬಂದ ಮೇಲೆ ಅದನ್ನೊಂದು ಚಾಲೆಂಜಿಂಗ್ ಆಗಿ ತಗೊಂಡು ಆ ಭಾಗದಲ್ಲಿ ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಭಾಗದಲ್ಲಿ ಅಭಿವೃದ್ಧಿಯನ್ನು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳೋದ್ರ ಮೂಲಕ ಬಹುಶಃ ಮಂಟೂರು ರಸ್ತೆ ಅನ್ನುವಂಥದ್ದು ಒಂದು ಮಾದರಿಯಾದಂತಹ ಒಂದು ಬಡಾವಣೆಯಾಗಿ ಇವತ್ತು ಕಾಣ್ತಾ ಇದೆ. ಅಲ್ಲಿ ಮಂಟೂರು ರಸ್ತೆಯಲ್ಲಿ ಈ ಗ್ರೇವ್ಯಾರ್ಡ್ ಮಸಣ ವಟ ಅಂತೇಳಿ ಸುಮಾರು 8 ಎಕರೆ ಜಾಗ ಸ್ಮಶಾನ ಇದ್ದಿತ್ತು. ಬಹಳಷ್ಟು ಕೆಟ್ಟದಾದಂಥ ಪರಿಸ್ಥಿತಿಯಲ್ಲಿತ್ತು. ಯಾವುದೇ ಅಭಿವೃದ್ಧಿ ಆ ಭಾಗದಲ್ಲಿ ಇರಲಿಲ್ಲ. ನಾನು ಬಂದಾಗ ಒಂದು ಶೆಲ್ಟರ್ ಇರಲಿಲ್ಲ, ನೀರಿನ ವ್ಯವಸ್ಥೆ ಇರಲಿಲ್ಲ, ಸರಿಯಾಗಿ ಒಂದು ಕಂಪೌಂಡ್ ಇರಲಿಲ್ಲ, ಸೆಕ್ಯೂರಿಟಿ ಒಂದು ರೂಮ್ ಇರಲಿಲ್ಲ. ಬಹುಶಃ ಇಂದ BJP ಲೀಡರ್ಸ್ಗಳು ಕೂಡ ಇಲ್ಲಿ ಶಾಸಕರಿದ್ದರು. ಯಾರೂ ಕೂಡ ಇದರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಕಿಂಚತ್ತು ಕಾಳಜಿ ಇರಲಿಲ್ಲ. ನಾನು ಬಂದ ಮೇಲೆ ಪ್ರಥಮವಾಗಿ ಅಲ್ಲಿ ಸುಮಾರು ಒಂದು 30 ಲಕ್ಷ ರೂಪಾಯಿ ಒಂದು ನಮ್ಮ ಅಲ್ಲಿ ಫುಟ್ಪಾತ್ ಎಲ್ಲ ತೊಗೊಳ್ಳುವಂಥದ್ದು ಆ ಭಾಗದಲ್ಲಿ ಸ್ಮಶಾನದಾಗ 30 ಲಕ್ಷ ರೂಪಾಯಿದು 14ನೇ ಹಣಕಾಸಿನಲ್ಲಿ ಫಸ್ಟ್ ಟೈಮ್ ಅದು ತೊಗೊಂಡೆ 1920 ಒಳಗೆ. ಆಮೇಲೆ ಸ್ಟೇಟ್ ಗೌರ್ಮೆಂಟದ್ದು ಮಹಾತ್ಮ ಗಾಂಧಿ ನಗರ ವಿಕಾಸದಾಗ ಸುಮಾರು 1,75,00,000 ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಕಂಪೌಂಡ್ ಹಾಕುವಂಥದ್ದು, ಎಕ್ಸ್ಟೆನ್ಷನ್ ಗೇಟ್ ಮಾಡುವಂಥದ್ದು, ಸೆಕ್ಯೂರಿಟಿ ರೂಮ್ ಮಾಡುವಂಥದ್ದು, ವಾಷಿಂಗ್ ಏರಿಯಾ ಮಾಡುವಂಥದ್ದು, ಸುತ್ತಲೂ ರಸ್ತೆ ನಿರ್ಮಾಣ ಮಾಡುವಂಥ ಎಲ್ಲ ಕಾಮಗಾರಿಗಳನ್ನು ತಗೊಂಡು ಭಾಳ ಒಂದು ಹೈಟೆಕ್ ಆಗುವಂಥ ನಿಟ್ಟಿನಲ್ಲಿ ಆ ಭಾಗಕ್ಕೆ ಮಾಡಿದೆ. ತದನಂತರ ಸ್ಮಾರ್ಟ್ ಸಿಟಿಯಲ್ಲಿ ನಮ್ಮದೇ ಸರ್ಕಾರ ಇತ್ತು. ಸ್ಮಾರ್ಟ್ ಸಿಟಿ ಅಂತಂದ್ರೆ ಭಾಳ ಜನರ ಅಭಿಪ್ರಾಯ ಏನಾಗ್ಬಿಟ್ಟಿರ್ತೈತಿ, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಪೂರ ಅವ್ರದ್ದೇ ಭಾಳ ಹಾಗೆ ಆಗ್ತವೆ ಸ್ಕೀಮ್ಗಳೆಲ್ಲ. ಎಲ್ಲವೂ 50-50 ಇರ್ತಾವೆ, 60-40 ಇರ್ತಾವೆ. ಎಲ್ಲ ಕ್ರೆಡಿಟ್ ಅಲ್ಲಿ ಹೋಗ್ತದೆ. ಇವತ್ತು ನಿಮ್ಗೆ ಹೇಳ್ಬೇಕಂತಂದ್ರೆ ಇದು ಹೌಸಿಂಗ್ ಫಾರ್ ಆಲ್ ಸ್ಕೀಮ್ ಕೂಡ ಅದನ್ನು ನಾನು ಹೇಳಿದ್ದೀನಿ, ಹಿಂದೆ ಕೂಡ ಹೇಳಿದ್ದೀನಿ. ಬರೀ ಕೊಡುವಂಥದ್ದು 150. ನಾವು ಈಗ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ 4 ಲಕ್ಷ ಕೊಡಬೇಕು. ಹೆಸರು ಮಾತ್ರ ಅವ್ರಿಗಿರ್ತೈತಿ.
ಸ್ಮಾರ್ಟ್ ಸಿಟಿಯಲ್ಲೂ ಕೂಡ 50% ನಮ್ಮದು, ಆಮೇಲೆ ಇಂಪ್ಲಿಮೆಂಟೇಷನ್ನು ನಮ್ಮದು, ಜಾಗ ನಮ್ಮದು, ಎಲ್ಲ ನಮ್ಮದು. ಆದರೆ ಬರೀ 50% ಅವ್ರದ್ದು ಇರ್ತದೆ. ನಮ್ಮದು 50 ಹೋಗಿ 60% ಆಗ್ಬೋದು, ಎಕ್ಸೆಸ್ಸು ನಾವು ಕೊಡ್ಬೋದು. ಆದರೂ ಕೂಡ ಸ್ಮಾರ್ಟ್ ಸಿಟಿ ಅಂದ ತಕ್ಷಣ ಎಲ್ಲರ ತಪ್ಪು ಕಲ್ಪನೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಅಂತಲ್ಲ, ಸ್ಟೇಟ್ ಗೌರ್ಮೆಂಟದ್ದು ಮೇಜರ್ ಅದನ್ನು ಶೇರ್ ಇದೆ. ಅದನ್ನು ಸ್ಮಾರ್ಟ್ ಸಿಟಿಯಲ್ಲೂ ಕೂಡ ಸುಮಾರು 2,60,00,000 ಅಲ್ಲಿ ವಿದ್ಯುತ್ ಚಿತಾಗಾರ ನಿರ್ಮಾಣ ಮಾಡಿದೆ. ಅಲ್ಲಿ ಕಡೆಗೆ ಸುಡೋದು ಎಲ್ಲ ಬೇಡ, ಎಲೆಕ್ಟ್ರಿಕ್ ಚಿತಾಗಾರ ಮಾಡೋಣ ಅಂತೇಳಿ ಉದ್ದೇಶ ಇಟ್ಕೊಂಡು, ಒಂದು ಹೈಟೆಕ್ ಇದು ಮಾಡೋಣ ಅಂತ ಉದ್ದೇಶ ಇಟ್ಕೊಂಡು ಸುಮಾರಲ್ಲಿ 4-5 ಕೋಟಿ ರೂಪಾಯಿ ಖರ್ಚು ಮಾಡಿ, ಸ್ಮಶಾನದಾಗೆ 4 ಕೋಟಿ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದೆ. ಆದರೆ ಇವರೆಲ್ಲ ಒಂದು ಕಡೆ ಇವತ್ತು ನಾನು ಆ ಭಾಗದೊಳಗೆ ನಿಮ್ಗೆ ಇಲ್ಲಿದೆ, ನಿಮಗೆ ಮ್ಯಾಪು ಕೊಡ್ತೀನಿ, ಅದರದ್ದು ನಕ್ಷೆನೂ ಕೊಡ್ತೀನಿ. ಇದೇನು 8 ಎಕರೆ ಇದೆ, ಅದರಲ್ಲಿ ಬಹಳಷ್ಟು ಈ ಭಾಗದಾಗ ಕೆಲವು ಮನೆಗಳೆಲ್ಲ ಎನ್ಕ್ರೋಚ್ಮೆಂಟ್ ಆಗಿಬಿಟ್ಟಿದೆ. ಈ ಕಂಪೌಂಡ್ ಬಿಟ್ಟು ಈಗಾಗಲೇ 8 ಎಕರೆಯಲ್ಲಿ ಮನೆಗಳ ಸುಮಾರು ಒಂದು 30-40 ಮನೆಗಳು ಕೂಡ ಎನ್ಕ್ರೋಚ್ಮೆಂಟ್ ಆಗಿದೆ. ಈಗ ಆಗೋಗಿದೆ ಅದು. ಅಲ್ಲಿ ಸರ್ಕಾರಿ ಶಾಲೆ ಕೂಡ ಐತೆ, ಆ ಸ್ಮಶಾನದಾಗಲೇ ಸರ್ಕಾರಿ ಶಾಲೆನೂ ಕೂಡ ಐತೆ, ನಿರ್ಮಾಣ ಆಗಿದೆ. ಇವತ್ತು ಆಮೇಲೆ ಕೆಲವರು ಹೇಳ್ತಾ ಇದ್ದಾರೆ ಅದರಲ್ಲಿ ರಸ್ತೆ ಕೂಡ ಮಾಡಿಬಿಟ್ರು, ರಸ್ತೆನೂ ಮಾಡಿಬಿಟ್ರು ಅದನ್ನೆಲ್ಲ ಕೂಡ ಅಂಥೇಳಿ. ನಿಮಗೆ ಅದಕ್ಕೆ ಸ್ಮಶಾನಕ್ಕೆ ಹತ್ಕೊಂಡೇ ಒಂದು ದೊಡ್ಡ ಬ್ರಿಡ್ಜ್ ಇದೆ, ಹಳೆಯ ಬ್ರಿಡ್ಜ್ ಇತ್ತು, ನಾನು ತೆಗೆದು ಹಾಕಿ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ದೊಡ್ಡ ಬ್ರಿಡ್ಜ್ ಮಾಡಿದೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೆಲ್ಲ ಸ್ಮಶಾನಕ್ಕೆ ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಸ್ಮಶಾನದ ಪಕ್ಕದ್ದು ಡೆವಲಪ್ಮೆಂಟ್ ಹೇಳ್ತಾ ಇದ್ದೀನಿ. ನಾಲಾ ಎಲ್ಲ ಹರಿದು ಹೋಗ್ತಾ ಇತ್ತು, ಎಲ್ಲ ಮನೆಗಳಿಗೆಲ್ಲ ಹೋಗ್ತಾ ಇತ್ತು. ಅದನ್ನ ಒಂದು ರಿಟೈನಿಂಗ್ ವಾಲು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಿಟೈನಿಂಗ್ ವಾಲ್ ಮಾಡಿದೆ. ಅದರ ಪಕ್ಕದಲ್ಲಿ ಈ ಸ್ಮಶಾನದ ಗೋಡೆ ಮತ್ತು ರಿಟೈನಿಂಗ್ ವಾಲ್ ಪಕ್ಕದಲ್ಲಿ ಜಾಗ ಇದೆ. ಅಲ್ಲೆಲ್ಲ ಗಿಡಗಂಟಿ ಬೆಳೆದು ಕಾಲ್ನಡಿಗೆ ರಸ್ತೆ ಮೇಲೆ ಹೋಗ್ತಾಯಿದ್ರು ಜನ. ಅಲ್ಲೆಲ್ಲ ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು. ಭಾಳ ಅಲ್ಲಿ ಯಾರು ಎದುರುವಂಥದ್ದು, ಏನೇ ಕ್ರೈಮ್ ಮಾಡಿ ಓಡೋದ್ರು ಕೂಡ ಅಲ್ಲಿ ಸಿಗೋದಿಲ್ಲ. ಅದಕ್ಕೆ ಆಮೇಲೆ ಭಾಳ ಜನರ ಬೇಡಿಕೆ ಇತ್ತು, ಇದನ್ನು ಸರಿಯಾಗಿ ಒಂದು ರಸ್ತೆ ಮಾಡಿ ಕೊಟ್ಬಿಟ್ರೆ, ಈ ರಿಟೈನಿಂಗ್ ವಾಲ್ಗೆ ಹತ್ಕೊಂಡೆ ಒಂದು ರಸ್ತೆ ಮಾಡಿಕೊಟ್ರೆ ಸುಮಾರು 9 ಕಾಲನಿಗಳಿಗೆ ಈ ರಸ್ತೆ ಅನುಕೂಲ ಆಗ್ತದೆ ಅಂತೇಳಿ. ಪ್ರಿಯದರ್ಶಿನಿ ಕಾಲನಿ, ಕಸ್ತೂರ್ಬಾ ನಗರ್, ರೂಪಾನಗರ್, ದೊಡ್ಡಮನಿ ಕಾಲನಿ, ಮಿಲ್ಲತ್ ನಗರ್, ಶಾವ್ ಕಾಲನಿ, ಮೈತ್ರಾ ಕಾಲನಿ, ಸ್ವರಾಜ್ ನಗರ್ ಹಾಗೂ ಹಳೆ ಮಂಟೂರು ರೋಡ್, ಇಷ್ಟೂ ಏರಿಯಾಗಳಿಗೆ ಕನೆಕ್ಟಿವಿಟಿ ಆಗ್ತದೆ. ಅದಕ್ಕೆ ಅದು ಒಂದು ಕಾಂಕ್ರೀಟ್ ರಸ್ತೆ ಮಾಡಿ ಎಲ್ಲ ಆ ರಸ್ತೆ ಎರಡೂ ಬದಿಗೆ ಲೈಟಿಂಗ್ಸ್ ಎಲ್ಲ ಹಚ್ಚಿಬಿಟ್ಟು ನಿರ್ಭಯವಾಗಿ ಯಾರೂ ಕೂಡ ಹೆಣ್ಮಕ್ಳು ಕೂಡ ಓಡಾಡ್ಬೋದು, ಅಷ್ಟು ನೀಟಾಗಿ ಅದನ್ನು ಕೆಲಸ ಮಾಡಿಕೊಟ್ಟೆ. ಈ ರಸ್ತೆ ಮಾಡಬೇಕಾದ್ರೆ ನಾನು ಯಾವುದೂ ಕಂಪೌಂಡ್ ಏನು ಹೊಡಿಲಿಲ್ಲ, ಸ್ಮಶಾನದ ಕಂಪೌಂಡ್ ಹೊಡಿಲಿಲ್ಲ, ಮುಟ್ಟಲಿಲ್ಲ. ಸ್ಮಶಾನಕ್ಕೆ ಹತ್ಕೊಂಡು ಬಿಟ್ಟಂಥ ಜಾಗದಲ್ಲೇ ಕಂಪೌಂಡ್ ಕೊಟ್ಟಿದ್ದೀನಿ, ರಸ್ತೆ ಮಾಡಿದ್ದೀನಿ. ಆಮೇಲೆ ಕಂಪೌಂಡ್ ವಾಲ್ನ ಕೂಡ ಹೈಟ್ ಮಾಡಿಕೊಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿದ ಮೇಲೆ ನಾನು ಭಾಳ ಜನರ ಬೇಡಿಕೆಯಲ್ಲಿ ಏನಿತ್ತು, ಇದು ಸುಮಾರು ತಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ ಇದೆ, ಎಲ್ಲ ಕಡು ಬಡವರು ಜನರು, ಮಧ್ಯಮ ವರ್ಗದ ಜನರೇ ವಾಸ ಮಾಡೋದು, ಮೇಜರ್ ಎಲ್ಲ ಬಡವರೇ ವಾಸ ಮಾಡುವಂಥ ಪ್ರದೇಶ. ಎಲ್ಲರೂ ಒಂದಿನ ಅವತ್ತೇ ಕೂಲಿ ಮಾಡೇ ಊಟ ಮಾಡ್ಬೇಕನ್ನೋಂಥ ಫ್ಯಾಮಿಲಿಗಳು ಭಾಳಷ್ಟು ಅದಾವೆ. ಅವತ್ತು ದುಡಿದ್ರೆ ಅವತ್ತು ಅವ್ರ ಊಟ ಅಂಥ ಕುಟುಂಬಸ್ಥರು ಈ ಹರಿಶ್ಚಂದ್ರ ಘಾಟ್ ಮುಂದೇನು ಕಾಲನಿ ಇದೆ ಅಲ್ಲ, ಸಂಪೂರ್ಣವಾಗಿ ಅಂಥ ಜನರೇ ಅದ. ಸರಿಯಾಗಿ ತಲೆ ಮೇಲೆ ಸೂರಿಲ್ಲ ಅವ್ರಿಗೆ, ಸರಿಯಾಗಿ ಅಲ್ಲಿ ರೋಡ್ ಇಲ್ಲ, ಗಟ್ರಿಲ್ಲ. ಇವತ್ತು ಮಂಟೂರು ರಸ್ತೆಯಲ್ಲಿ ನಾನು ಆಗಲೇ ಹೇಳಿದೆ, ಒಂದು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ಮಂಟೂರಿನಲ್ಲಿ ಬದಲಾವಣೆ ಮಾಡಿದ್ದೀನಿ. 100 ಕ್ರೋರ್ಸ್ನಲ್ಲಿ ಮಂಟೂರು ರೋಡು ಎಲ್ಲ ದಲಿತರಿರುವಂಥ ಏರಿಯಾದಲ್ಲಿ ಭಾಳ ದೊಡ್ಡ ಬದಲಾವಣೆ. ಹಿಂದೆ ಯಾವ BJP ಶಾಸಕರಿದ್ದಾಗ ಮಾಡಿಲ್ಲ, ಇದು ನಾ ಬಂದ ಮೇಲೆ ಮಾಡಿದ್ದು. ಅದಕ್ಕೆ ನಾನು ಒಬ್ಬ ದಲಿತನಾಗಿ ದಲಿತರ ಒಂದು ಕಾಳಜಿ ಇರೋದರಿಂದ ನಾನು ಇದನ್ನು ಮಾಡಿದ್ದೀನಿ. ಭಾಳ ಜನ ಬೆಳಗ್ಗೆದ್ದು ಅವ್ರ ಮನೇಲಿ ಅಡುಗೆನೂ ಇರೋಂಗಿಲ್ಲ, ಎದ್ದು ಹಂಗೆ ಊಟಕ್ಕೆ ದುಡಿಲಿಕ್ಕೆ ಹೋಗ್ತಾರೆ. ಒಂದು 5 ರೂಪಾಯಿನಲ್ಲಿ ಬೆಳಗ್ಗೆ ಟಿಫನ್ ಸಿಗ್ತದೆ, ಒಳ್ಳೆ ಟಿಫನ್ ಸಿಗ್ತದೆ, ಹೊಟ್ಟೆ ತುಂಬ ಊಟ ಮಾಡ್ಬೋದು ಅನ್ನೋವಂಥ ಉದ್ದೇಶ ಇಟ್ಕೊಂಡು ನಾನು ಅಲ್ಲಿ ಸರ್ಕಾರಿ ಜಾಗ ನೋಡಿದೆ, ಎಲ್ಲಿನೂ ಕೂಡ ಸರ್ಕಾರಿ ಜಾಗ ಸಿಗಲಿಲ್ಲ. ಅದಕ್ಕದು
ಕಂಪೌಂಡಿಗೆ ಹತ್ಕೊಂಡೇ ಟಾಯ್ಲೆಟ್ ಇತ್ತು, ಅದ್ರ ಪಕ್ಕದಲ್ಲೇ ಸಾಕಷ್ಟು ಜಾಗನೂ ಇತ್ತು. ನಾನೇನು ಅಲ್ಲಿ ಕಟ್ಟಿದ್ದು ಭಾಳ ದೊಡ್ಡದಲ್ಲ, 40x40 ಇಂದಿರಾ ಕ್ಯಾಂಟೀನು 40x40 ಕೇಳಿದೆ. ಯಾರ್ದು ಭಾಳ ಜನರದ್ದು ಅಲ್ಲಿ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಇವರು ಉದ್ದೇಶಪೂರ್ವಕವಾಗಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಎಲ್ಲೋ ಒಂದು ಕಡೆ ರಾಜಕೀಯ ಮಾಡುವಂಥವ್ರು, ಕೆಲವ್ರದ್ದು ಹೋಟೆಲ್ಸ್ ಅದಾವೆ, ಎಲ್ಲಿ ಬಿಸ್ನೆಸ್ ಅವ್ರಿಗೆ ಹೊಡ್ತಾ ಬೀಳ್ತದ ಅಂತೇಳಿ ಅವರು ಅದ್ರಾಗ ಕಾಂಟ್ರಿಬ್ಯೂಷನ್ ಅದಾರ. ಈ ದೃಷ್ಟಿ ಇಟ್ಕೊಂಡು ಆ ಕ್ಯಾಂಟೀನ್ ಬರಲಾರ್ದಂಗೆ ನಾನು ಹೇಳಿದೆ, ಬೇಕಾದಷ್ಟು ದೊಡ್ಡ ಜಾಗ ಇದೆ, ಇನ್ನೂ ಕೂಡ ಅದಕ್ಕೆ ಇನ್ನೂ ಒಂದು 4-5 ಕೋಟಿ ರೂಪಾಯಿ ಮಾಡಿ ಹಾಕಿ ಅದನ್ನು ಫುಲ್ ಹೈಟೆಕ್ ಸ್ಮಶಾನ ಮಾಡಕ್ಕೆ ಕೊಟ್ಟಿದ್ದೀನಿ ನಾನು. ಏನೋ ಬಡವರು ಬೆಳಗ್ಗೆ ಎದ್ದು ಹೊಟ್ಟೆ ತುಂಬ ನಾಷ್ಟ ಮಾಡಿ ಹೋಗ್ತಾರೆ, ಮಧ್ಯಾಹ್ನ ಹೋಗ್ಬೇಕಾದ್ರೆ 10 ರೂಪಾಯಿಗೆ ಊಟ ಸಿಗ್ತದೆ, ರಾತ್ರಿ ಒಂದು 10 ರೂಪಾಯಿಗೆ ಊಟ ಸಿಗ್ತದೆ. ಸರ್ಕಾರದ ಯೋಜನೆ ಈ ಭಾಗದ ಬಡವ್ರಿಗೆ ಸಿಗಬೇಕು. ಅದ್ರ ಪಕ್ಕದಲ್ಲೇ ಸ್ವಲ್ಪ ಜಾಗನೂ ಉಳಿದಿತ್ತು. ಅಲ್ಲಿ ಭಾಳ ಬೇಡಿಕೆ ಅಂತಂದ್ರೆ ನಮ್ಗೆ ಹಾಸ್ಪಿಟ್ಲ್ ಒಂದು ಮಾಡಿಕೊಟ್ರಿ, ಯಾವುದೇ ಹೆರಿಗೆ ಗಿರಿಗೆ ಆದ್ರೆ ನಮ್ಗೆ ಓಡಾಡೋಕ್ಕೆ, ನಮ್ಗೆ ಇಲ್ಲಿಂದ ಹೋಗೋದ್ರೊಳಗೆ ಡೆತ್ ಆಗ್ತಾವ ಅನ್ನುವಂಥದ್ದು. ಆ ಹಳೆಯ ಮಂಟೂರು ರಸ್ತೆಯಲ್ಲಿ ಹಿಂದೆ ಒಂದು ಮಾಡಿಕೊಟ್ಟಿದ್ದೀನಿ, ಒಂದು ಒಳ್ಳೆಯ ಅದನ್ನು ಮಾಡಿದ್ದೀನಿ. ಈಗ ಈ ಭಾಗದಾಗ ಒಂದು ಸಣ್ಣ ನಮ್ಮ ಕ್ಲಿನಿಕ್ ಕೂಡ ಮಾಡಿದರೆ ಎಮರ್ಜೆನ್ಸಿ ಪರ್ಪಸ್ ಅದು ಯೂಸ್ ಆಗ್ತದೆ ಅನ್ನೋಂಥದ್ದು ಎರಡೂ ಉದ್ದೇಶ ಇಟ್ಕೊಂಡು ಜನರು ಯಾರೂ ಅಬ್ಜೆಕ್ಷನ್ ಇರಲಿಲ್ಲ. ಆ ನಿಟ್ಟಿನಲ್ಲಿ ಭಾಳ ಅಂದರೆ ಎಷ್ಟು ನಿಮ್ಮ 40x1600 ಸ್ಕ್ವೇರ್ ಫೀಟ್ದು ಒಂದು ಕನ್ಸ್ಟ್ರಕ್ಷನ್ ಮಾಡಿ ಅದ್ರ ಮುಂದ್ಗಡೆ ಭಾಳ ಅಂದರೆ ಮುಂದ್ಗಡೆ ಜಾಗ ಸೇರಿ ಒಂದು 4 ಗುಂಟೆ ಜಾಗ ಹೋಗ್ಬೋದು. 8 ಎಕರೆಯಲ್ಲಿ ಅದೇನು ನಾನು ಕಬಳಿಸಿ ನನಗೇನು ನಾನೇನು ಸ್ವಂತ ನಾನು ಆಫೀಸ್ ಮಾಡ್ಕೊಂಡಿಲ್ಲ, ನಾನು ಬಿಸ್ನೆಸ್ ಸೆಂಟರ್ ಮಾಡ್ಕೊಂಡಿಲ್ಲ. ಇವ್ರಿಗಿಷ್ಟು ದಲಿತರ ಬಗ್ಗೆ ಕಾಳಜಿ ಇದ್ದರೆ, ದಲಿತರ ಮಸಣದ ಬಗ್ಗೆ ಎಷ್ಟು ಕಾಳಜಿ ಇದ್ದರೆ, ಅಲ್ಲಿ ಒಬ್ಬನು ಕಟ್ಟಿಗೆ ಅಡ್ಡೆ ಮಾಡಿಕೊಂಡು 20 ಗುಂಟೆ ಜಾಗ ಅವನ್ನ ಅಲ್ಲಿ ಕಟ್ಟಿಗೆ ಅಡ್ಡೆ ಮಾಡಿಕೊಂಡು ತನ್ನ ಸ್ವಂತ ಮನೆ ಮಾಡ್ಕೊಂಡು ಕೂತ್ಕೊಂಡಾನ. ಇಲ್ಲಿವರೆಗೆ ಒಂದು 20 ಗುಂಟೆ ಜಾಗನ ಇವತ್ತು ಇವರು ಕ್ಲಿಯರ್ ಮಾಡಬೇಕು, ಅದ್ರ ಬಗ್ಗೆ ಹೋರಾಟ ಮಾಡಬೇಕು ಅನ್ನುವಂಥದ್ದು ಇವರಿಗೆ ಆ ಭಾವನೆ ಬರಲಿಲ್ಲ. 20 ಗುಂಟೆ ಜಾಗ ಕಟ್ಟಿಗೆ ಅಡ್ಡೆ ಮಾಡಿಕೊಂಡು ಅವನು ಯಾವುದೋ ಲೀಸ್ನಲ್ಲಿ ತೊಗೊಂಡಿದ್ದ, ಮೋಸ್ಟ್ಲಿ ಹಿಂದೆ 82ನಲ್ಲಿ ತೊಗೊಂಡಿದ್ದ. ಒಂದು ಎಲ್ಲೋ ಅವ್ನು ಇದನ್ನು ಮುಗಿದೋಗಿದೆ, ಟೈಮ್ ಬಾಂಡು ಮುಗಿದೋಗಿದೆ, ಟೈಮ್ ಪೀರಿಯಡು ಮುಗಿದೋಗಿದೆ. ಅದನ್ನು ಕ್ಲಿಯರ್ ಮಾಡಬೇಕಾಗಿತ್ತು, ಅದನ್ನು ಡೆವಲಪ್ ಮಾಡಂತ ಹೇಳ್ಬೇಕಾಗಿತ್ತು, ಅಲ್ಲಿ ಗಾರ್ಡನ್ ಮಾಡಂತ ಹೇಳ್ಬೇಕಾಗಿತ್ತು. ನೀವು ಹೇಳೋದೇ ಬೇಡ, ನಾನು ಅದನ್ನು ಹೈಟೆಕ್ ಗಾರ್ಡನ್ ಥರ ಮಾಡಿ ಯಾರಿಗೂ ಅದು ಸ್ಮಶಾನ ಅನ್ನುವಂಥದ್ದೇ ಆ ಭಾವನೆ ಬರಬಾರ್ದು, ಆ ರೀತಿಯಲ್ಲಿ ಅದನ್ನು ಡೆವಲಪ್ ಮಾಡಲಿಕ್ಕೆ ಹೊರಟಿದ್ದೀವಿ. ಅದ್ರ ಜೊತೆಗೆ ಭಾಳ ದೊಡ್ಡದಾಗಿ ಆ ಸ್ಮಶಾನದಾಗ ಬಂದು ಯಾರು ಮಾಡ್ತಾರ, ನೀವು ಮಾಡ್ತೀರೇನೋ ಊಟ ನಾಷ್ಟ ಅಂತ ಕೇಳ್ತಾರೆ. ನಮ್ದು ಅದು ಸರೌಂಡಿಂಗ್ ಎಲ್ಲ ಸ್ಮಶಾನ ಕತ್ಕೊಂಡೇ ಮನೆಗಳವ, ಸ್ಮಶಾನ ಕತ್ಕೊಂಡೇ ಸ್ಕೂಲ್ಗಳವ. ಮತ್ತು ಎಷ್ಟು ನಾವು ಅದನ್ನು ಸ್ಮಶಾನ ಅಂತಂದ್ರೆ ಅದನ್ನು ಬೇರ್ಪಡಿಸಿ ಸಪ್ರೇಟ್ ವಾಲ್ ಮಾಡಿ ರಸ್ತೆಗೆ ಮೇನ್ ಎಂಟ್ರೆನ್ಸ್ ರೋಡಿಗೆ ಮಾತ್ರ ಮುಖ ಮಾಡಿ ಆ ಬಡವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿದ್ವಿ. ಆ ಭಾಗದ ಜನರಿಗೆ ಕೇಳಿದಾಗ ಯಾವುದೂ ಅಬ್ಜೆಕ್ಷನ್ ಇಲ್ಲ. ಎದುರಿನ ಏರಿಯಾದವರೆಲ್ಲ ಇವರೆಲ್ಲ ಕೆಲವು ಹೋರಾಟ ಏನು ಮಾಡಕ್ಕೆ ಹೊಂಟಾರ, ಭಾಳ ದೊಡ್ಡ ಲೀಡರ್ಸ್ ಇವರಲ್ಲಿ ಸಹಿ ಸಂಗ್ರಹ ಮಾಡೋಕ್ಕೆ ಹೋಗ್ಯಾರ, ಯಾರೂ ಒಪ್ಕೊಂಡಿಲ್ಲ. ಒಳ್ಳೆ ಕೆಲಸ ಮಾಡಕತ್ತಾನೆ, ಹೋಗ್ರಿ 15 ಸಹಿ ಮಾಡ್ಬೇಕು ಹೋಗ್ರಿ ಅಂತೇಳಿ ಬೈದಾರ ಜನ ಅವರಿಗೆ.